ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಹೋಗೋಣ. ಬನ್ನಿ, ನಾವು ಒಳಗಡೆ ಹೋಗಕ್ಕೆ ಮುಂಚೆನೇ ಒಂದು ಒಳ್ಳೆ ವ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇದೇ ಕೃಷ್ಣ ಮಠಕ್ಕೆ ಹೋಗ್ಬೇಕಂದ್ರೆ ಒಂದು ಹೆಬ್ಬಾಗಿಲು. ಸೊ ಇಲ್ಲಿಂದ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ ಹೋಗಿದ ತಕ್ಷಣ ಒಂದು ಬೋರ್ಡ್ ಕಾಣಿಸುತ್ತೆ, ಅದೇ ಶ್ರೀ ಕೃಷ್ಣ ಮಠಕ್ಕೆ ದಾರಿ ಅಂತ ನೋಡಿಸ್ತಿದೆ. ಸೊ ಇಲ್ಲಿಂದ ಸೀದಾ ಒಂದು 100 ಮೀಟರ್ಸ್ ಒಳಗಡೆ ಬಂದರೆ ನಮಗೆ ಈ ಥರ ವ್ಯೂ ಸಿಗುತ್ತೆ. ಸೊ ಈ ಥರ ವ್ಯೂ ನಮಗಂತೂ ಬೆಳಗ್ಗೆ ಮಾರ್ನಿಂಗ್ 8:30 ಫ್ರೆಶ್ನೆಸ್ ಅನಿಸ್ತು, ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ನೋಡಿಸ್ತಿದ್ದೀನಿ ನೋಡಿ. ಸೊ ಇದೇ ಕೃಷ್ಣ ಮಠದಲ್ಲಿ ಒಂದು ಒಳಗಡೆ, ಇನ್ನು ದೇವಸ್ಥಾನ ಒಳಗಡೆ ಬಂದರೆ ಇದೊಂದು ವ್ಯೂ. ಇನ್ನು ದೇವರ ದರ್ಶನ ಮುಗಿದಿಲ್ಲ. ಸೊ ದೇವರ ದರ್ಶನ ಹೋಗೋಣ, ಎಂಟ್ರೆನ್ಸಲ್ಲಿ ಬನ್ನಿ ಹೋಗೋಣ. ಸೊ ಇಲ್ಲಿಂದ ನಾವು ಎಂಟ್ರಿ ತೊಗೊಂಡ್ವಿ ದೇವರ ದರ್ಶನಕ್ಕೆ. ಅನ್ನೋಷ್ಟೊತ್ತಿಗೆ ನಮಗೆ ಶ್ರೀಕೃಷ್ಣ ನಮಗೆ ಆಶೀರ್ವಾದ ಸಿಕ್ತು. ಇಲ್ಲಿಂದ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದನೇ ಸೀದಾ ನಾವು ಒಳಗಡೆ ಹೋಗ್ತಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಆಮೇಲೆ ದೇವಸ್ಥಾನನ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಇದನ್ನು ಸ್ಥಾಪನೆ ಮಾಡ್ತಾರೆ. ಕೃಷ್ಣನ ಮೂರ್ತಿಯನ್ನು ನೇರವಾಗಿ ನಾವು ನೋಡೋಕ್ಕಾಗಲ್ಲ, ಯಾಕಂದರೆ ಸಾಧ್ಯ ಇಲ್ಲ ಅದು ನೇರವಾಗಿ ನೋಡೋಕ್ಕೆ. ಒಂದು ಕನಕನ ಕಿಟಕಿ ಇದೆ, ಒಂದು ಕನಕನ ಕಿಂಡಿಯ ಸಣ್ಣ ಕಿಟಕಿ ಇದೆ. ಸೊ ಅದ್ರ ಮುಖಾಂತರ ನಾವು ದೇವರನ್ನ ದರ್ಶನ ಮಾಡ್ಬೋದು. ನಮಗೆ ಫುಲ್ ವ್ಯೂ ಅಂದರೆ ಒಂದು ಸೆಕೆಂಡ್ಸಲ್ಲಿ ಅವರು ಕಳಿಸ್ಬಿಡ್ತಾರೆ ನಮ್ಮನ್ನು. ದೇವರು ದರ್ಶನನೂ ನೋಡೋಕ್ಕಾಗಲ್ಲ ಒಂಚೂರು, ತುಂಬ ಜನ ಇದ್ರೆ ಆಗಲ್ಲ. ಸೊ ನಮಗೆ ಒಂದು 3-4 ಸೆಕೆಂಡ್ ಸಿಕ್ತು, ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ಆಮೇಲೆ ಇದೇ ಥರ ಹೋಗ್ಬೇಕಂದ್ರೆ ಅವರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದರು, ದರ್ಶನ ಇದೆ ದಾರಿ. ಆಮೇಲೆ ಅವರು ಎಂಟ್ರೆನ್ಸಲ್ಲಿ ಹೇಳಿದ್ರು, ಸರ್ ಇಲ್ಲ ವಿಡಿಯೋ ಎಲ್ಲ ಮಾಡಬಾರ್ದು, ಇಲ್ಲಿಗೆ ಲಾಸ್ಟು ವಿಡಿಯೋ ಮಾಡೋದು ಸರ್, ವಿಡಿಯೋ ಎಲ್ಲ ಮಾಡಬಾರ್ದು, ದೇವರಿದ್ದಾನೆ, ಯಾರೂ ವಿಡಿಯೋ ಮಾಡಲ್ಲ ಸರ್, ದಯವಿಟ್ಟು ವಿಡಿಯೋ ಮಾಡಬೇಡಿ ಅಂತಂದರು. ಸರಿ, ನಾನು ವಿಡಿಯೋ ಮಾಡಲ್ಲ ಅಂತೇಳಿ, ಯಾಕಂದರೆ ರೂಲ್ಸನ್ನ ನಾವು ಫಾಲೋ ಮಾಡಬೇಕಲ್ಲ ಎಲ್ಲಿ ಇರಲಿನೂ, ಅದಕ್ಕೆ ನಾವು ರೂಲ್ಸನ್ನ ಫಾಲೋ ಮಾಡಿದ್ವಿ. ಆದರೂ ಒಂದು ಸಣ್ಣ ಒಳಗಡೆ ಒಂದು ವ್ಯೂ ತೆಗೆದಿದ್ದೆ ನಾನು, ವಿಡಿಯೋ ಒಂಚೂರು. ಆಮೇಲೆ ನನಗೆ ಯಾಕೋ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು. ಅಲ್ಲಿ ಡ್ರೋನ್ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು, ಒಂದು ಒಳ್ಳೆಯ ಶಾರ್ಟ್ ಸಿಗೋದು ನನಗೆ ಡ್ರೋನ್ ಇದ್ದಿದ್ದರೆ. ಇದು ಈ ನೀರು ನಾವು ಏನು ನೋಡಿಸ್ತಿದ್ದೀವಿ, ಈ ನೀರು ಕೃಷ್ಣನ ಅಭಿಷೇಕ ಹಾಗೂ ದೇವಸ್ಥಾನದಲ್ಲಿ ಏನೇ ನಡೀಲಿ ಹಲವಾರು ಪೂಜಾ ಕಾರ್ಯಕ್ರಮಗಳಲ್ಲಿ ಈ ನೀರನ್ನು ಬಳಸ್ತಾರೆ. ಆಮೇಲೆ ನಮಗೆ ಇಲ್ಲಿ ಕೆಳಗಡೆ ಹೋಗಿ ಬಿಡೋದಿಲ್ಲ ಅವರು, ಕೆಳಗಡೆ ಹೋಗಿ ನೋಡೋಣ ಅಂತ ಪ್ರಯತ್ನ ಮಾಡಿದೆ, ಬಿಡಲ್ಲ. ಆಮೇಲೆ ಮಧ್ವ ಸರೋವರ ಅಂತಾರೆ ಇದನ್ನು, ಪವಿತ್ರ ತೀರ್ಥಕುಂಡ ಕೊಳವೆ ಬಾವಿ. ಇದು ದೇವಸ್ಥಾನ ಒಳಗಡೆ ಇದೆ, ಮಧ್ಯ ಒಳಗಡೆ ಇದೆ, ಬಿಡಲ್ಲ ಅವರು. ಸೊ ಚೆನ್ನಾಗಿ ಎಕ್ಸ್ಪ್ಲೋರ್ ಆಯಿತು. ಇಷ್ಟೇ ನಾವು ಕೃಷ್ಣನ ದೇವಸ್ಥಾನನ ಇನ್ಸೈಡ್ ಎಲ್ಲ ವ್ಯೂ ಮಾಡೋಕ್ಕಾಗಿದ್ದು. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ಕಂಟೆಂಟೇ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಸಿ ಯು. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್